ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದರೆ ಏಕಾಗ್ರತೆ ಬೇಕು, ಉತ್ತಮ ಮಾರ್ಗದರ್ಶನ ಬೇಕು, ಓದುವ ಮಾದರಿ ಚೆನ್ನಾಗಿರಬೇಕು. ಈ ಎಲ್ಲ ಅಂಶಗಳು ನಮಗೂ ಅನ್ವಯವಾಗುತ್ತೆ ಅನ್ನೋ ಲಕ್ಷಾಂತರ UPSC ಪರೀಕ್ಷೆ ಆಕಾಂಕ್ಷಿಗಳು ಇದ್ದಾರೆ. ಆದರೆ ಗೆಲುವಲ್ಲಿ ಮಾತ್ರ ಸಾವಿರ ಸಂಖ್ಯೆಯ ಅಭ್ಯರ್ಥಿಗಳು ಮಾತ್ರ ಸಿಗ್ತಿದ್ದಾರೆ. UPSC ಪರೀಕ್ಷೆಯನ್ನ ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಬರೀತಾರೆ. ಇವರ ಪೈಕಿ 3ರಿಂದ 4 ಪ್ರಯತ್ನ ತೆಗೆದುಕೊಳ್ಳುವವರ ಸಂಖ್ಯೆಯೇ ಹೆಚ್ಚು. ಆದರೆ ಇವರೆಲ್ಲರ ನಡುವೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಗಳಿಸುವವರು ಮಾತ್ರ ಸಾಧನೆ ಮಾಡಿದವರ ಸಾಲಿನಲ್ಲಿ ಮೊದಲು ನಿಲ್ಲೋದು, ಹೆಮ್ಮೆಗೆ ಪಾತ್ರರಾಗೋದು. ಅದರಲ್ಲೂ ಅತಿ ಕಿರಿಯ ವಯಸ್ಸಿನಲ್ಲಿ UPSC ಗೆದ್ದವರು ಎಲ್ಲರಿಗಿಂತ ವಿಶೇಷವಾಗಿ ಕಾಣ್ತಾರೆ. ಅವರ ಶ್ರಮ, ಸಾಧನೆ ಎಲ್ಲವೂ ಸಹ ದೇಶಕ್ಕೆ ಮಾದರಿ, ಸ್ಫೂರ್ತಿ. ಈ ವಿಡಿಯೋದಲ್ಲಿ ಅಂತಹ ಓರ್ವ ಸಾಧಕಿಯನ್ನ ಪರಿಚಯ ಮಾಡಿಕೊಡ್ತೀನಿ. ಅತಿ ಕಿರಿಯ ವಯಸ್ಸಿಗೆ UPSC ಪರೀಕ್ಷೆ ಪಾಸ್ ಮಾಡಿ IAS ಅಧಿಕಾರಿಯಾದ ಬ್ಯೂಟಿಫುಲ್ ಲೇಡಿ ಸ್ಮಿತಾ ಸಭರ್ವಾಲ್. ಇವರು CSE ಪರೀಕ್ಷೆಯನ್ನ ತಮ್ಮ ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡೋದಲ್ಲದೆ ಆಲ್ ಇಂಡಿಯಾ ರ್ಯಾಂಕ್ 4ರೊಂದಿಗೆ IAS ಅಧಿಕಾರಿಯಾದರು. ಇವರು IAS ಅಧಿಕಾರಿಯಾದಾಗ ಕೇವಲ 22 ವರ್ಷ ಅಷ್ಟೇ. ವರದಿಗಳ ಪ್ರಕಾರ ಸ್ಮಿತಾ ಸಭರ್ವಾಲ್ ಭಾರತದ ಅತಿ ಕಿರಿಯ ಮಹಿಳಾ IAS ಅಧಿಕಾರಿ ಎನ್ನಲಾಗಿದೆ. IAS ಅಧಿಕಾರಿ ಸ್ಮಿತಾ ಸಭರ್ವಾಲ್ 2000ನೇ ಸಾಲಿನಲ್ಲಿ AIR 4ನೇ ರ್ಯಾಂಕ್ನೊಂದಿಗೆ UPSC ಪರೀಕ್ಷೆ ಪಾಸ್ ಮಾಡಿದವರು. ಈ ಪರೀಕ್ಷೆ ಪಾಸ್ ಮಾಡಿದ ದೇಶದ ಯಂಗೆಸ್ಟ್ ಲೇಡಿ ಇವರೇ ಅಂತ ಹೇಳಲಾಗುತ್ತೆ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಜನಿಸಿದ್ರು. ಇವರು ಮಿಲಿಟರಿಯ ನಿವೃತ್ತ ಕರ್ನಲ್ ಮಗಳು. ಮಾಜಿ ಕರ್ನಲ್ ಸ್ಮಿತಾರ ತಂದೆ ಪ್ರಣಬ್ ದಾಸ್ ತಮ್ಮ ನಿವೃತ್ತಿ ನಂತರ ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಸ್ಮಿತಾ ಸಭರ್ವಾಲ್ ತಮ್ಮ ಶಾಲಾ ಶಿಕ್ಷಣವನ್ನ ಸೇಂಟ್ ಆನ್ಸ್ನಲ್ಲಿ ಮುಗಿಸಿದ್ರು. ನಂತರ ಹೈದರಾಬಾದ್ನ ಸೇಂಟ್ ಫ್ರಾನ್ಸಿಸ್ ಕಾಲೇಜಿನಲ್ಲಿ ಕಾಮರ್ಸ್ ಪದವಿ ಪಡೆದ್ರು. ಇವರು 12ನೇ ತರಗತಿಯಲ್ಲಿ ಕ್ಲಾಸ್ ಟಾಪರ್ ಸಹ ಆಗಿದ್ರು. ಸ್ಮಿತಾ ಟ್ವಿಟರ್ನಲ್ಲಿ ತಮ್ಮನ್ನ ಆರ್ಮಿ ಬ್ರಾಟ್ ಅಂತ ಕರೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಹೆಚ್ಚು ಖ್ಯಾತಿ ಗಳಿಸಿದ್ದು, ಟ್ವಿಟರ್ನಲ್ಲಿ ಇವರು 4.4 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಗಳನ್ನು ಹೊಂದಿದ್ದಾರೆ. ಸ್ಮಿತಾ ಸಭರ್ವಾಲ್ ಅತಿ ಚಿಕ್ಕ ವಯಸ್ಸಿಗೆ IAS ಅಧಿಕಾರಿಯಾದವರು ಅನ್ನೋ ಹೆಗ್ಗಳಿಕೆಗೆ ಮಾತ್ರವಲ್ಲದೆ ಜನರ ಅಧಿಕಾರಿ ಅಂತ ಖ್ಯಾತಿ ಪಡೆದಿದ್ದಾರೆ. ಇವರನ್ನ ತೆಲಂಗಾಣದ ಹಲವು ಸ್ಥಳಗಳಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಅವುಗಳ ಪೈಕಿ ವಾರಂಗಲ್, ವಿಶಾಖಪಟ್ಟಣಂ, ಕರೀಂನಗರ್, ಚಿತ್ತೂರ್ ಇದೆ. ಮುಖ್ಯಮಂತ್ರಿ ಕಚೇರಿಗೆ ಪೋಸ್ಟಿಂಗ್ ಪಡೆದ ಅತಿ ಕಿರಿಯ ಮಹಿಳಾ ಅಧಿಕಾರಿ ಎಂಬ ಹೆಮ್ಮೆಯೂ ಸ್ಮಿತಾರವರಿಗಿದೆ. ಅತಿ ಚಿಕ್ಕ ವಯಸ್ಸಿಗೆ IAS ಅಧಿಕಾರಿಯಾಗಲು ಇವರು ಹಾಕಿದ ಶ್ರಮ, ಓದಿದ ಏಕಾಗ್ರತೆ, ಇವರ ಛಲ, ಕನಸು ಎಲ್ಲವೂ ಸಹ ಇಂದಿನ UPSC ಆಕಾಂಕ್ಷಿಗಳಿಗೆ ಅತಿ ದೊಡ್ಡ ಸ್ಫೂರ್ತಿ ಅಂದರೆ ತಪ್ಪಾಗಲ್ಲ.